ವೀಕ್ಷಕರೇ ನಮಸ್ಕಾರ. ಪ್ರತಿ ತಿಂಗಳು ಗ್ರಹಗಳ ಸ್ಥಾನಗಳನ್ನು ಅವಲಂಬಿಸಿ ಫಲಿತಾಂಶಗಳು ಬದಲಾಗುತ್ತವೆ. ಆ ರೀತಿಯಲ್ಲಿ 2026ರ 7ನೇ ತಿಂಗಳಾದ ಜುಲೈನಲ್ಲಿ ಸಂಭವಿಸುವ ಗ್ರಹಗಳ ಸಂಚಾರದಿಂದಾಗಿ ಅನೇಕ ಶುಭ ಮತ್ತು ಅಶುಭ ಯೋಗಗಳು ರೂಪುಗೊಳ್ಳುತ್ತವೆ. ಈ ಯೋಗಗಳಿಂದಾಗಿ ಜುಲೈ ತಿಂಗಳು ಮೇಷದಿಂದ ಮೀನ ರಾಶಿಯವರೆಗಿನ 12 ರಾಶಿಗಳ ಜೀವನದಲ್ಲಿ ಅನೇಕ ಅನಿರೀಕ್ಷಿತ ಬದಲಾವಣೆಗಳಾಗುವುದು. ಜುಲೈ 2026ರ ತಿಂಗಳು ಹೇಗಿರುತ್ತದೆ ಎಂದು ತಿಳಿಯಲು ಗ್ರಹಗಳ ಸ್ಥಾನ ತುಂಬಾ ಮುಖ್ಯ. ಹಾಗಾದರೆ ಜ್ಯೋತಿಷ್ಯದ ಪ್ರಕಾರ ಯಾವ ಗ್ರಹಗಳ ಸ್ಥಾನ ಯಾವ ರೀತಿಯಾಗಿದೆ, ಯಾವ ರೀತಿ ಜುಲೈ ತಿಂಗಳು ದಾಂಪತ್ಯ ಜೀವನದಲ್ಲಿ ಯಾವ ಫಲ ನೀಡಲಿದೆ ಎಂದು ತಿಳಿಯಲು ತಪ್ಪದೆ ವಿಡಿಯೋ ಕೊನೆಯವರೆಗೂ ನೋಡಿ. ಮೇಷ, ಸಂಗಾತಿಯೊಂದಿಗೆ ಮಾತುಕತೆ ಹೆಚ್ಚಿಸಿದರೆ ಸಂಬಂಧ ಗಟ್ಟಿಯಾಗಬಹುದು. ಆತುರದ ನಿರ್ಧಾರ ತಪ್ಪಿಸಿ. ವೃಷಭ, ದಾಂಪತ್ಯದಲ್ಲಿ ನೆಮ್ಮದಿ ಮತ್ತು ಸಹಕಾರ ಹೆಚ್ಚಾಗುವ ಸೂಚನೆ. ಸಣ್ಣ ಅಸಮಾಧಾನಗಳನ್ನು ಬೇಗ ಪರಿಹರಿಸಿ. ಮಿಥುನ, ಭಾವನೆಗಳನ್ನು ಸ್ಪಷ್ಟವಾಗಿ ಹಂಚಿಕೊಂಡರೆ ಉತ್ತಮ ಹೊಂದಾಣಿಕೆ ಸಿಗಬಹುದು. ಕಟಕ, ಕುಟುಂಬ ಮತ್ತು ದಾಂಪತ್ಯ ಎರಡರಲ್ಲೂ ಸಮತೋಲನ ಮುಖ್ಯ. ಪ್ರೀತಿಯ ವ್ಯಕ್ತಪಡಿಸುವಿಕೆ ಒಳ್ಳೆಯ ಫಲ ಕೊಡಬಹುದು. ಸಿಂಹ, ಅಹಂಕಾರಕ್ಕಿಂತ ಅರ್ಥಮಾಡಿಕೊಳ್ಳುವ ಮನೋಭಾವ ಉತ್ತಮ. ಸಂಗಾತಿಯ ಬೆಂಬಲ ಸಿಗಬಹುದು. ಕನ್ಯಾ, ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚಿಸಲು ಉತ್ತಮ ಸಮಯ. ಪರಸ್ಪರ ಗೌರವ ಹೆಚ್ಚುತ್ತದೆ. ತುಲಾ, ದಾಂಪತ್ಯದಲ್ಲಿ ಹೊಂದಾಣಿಕೆ ಮತ್ತು ಮಧುರತೆ ಹೆಚ್ಚಾಗಬಹುದು. ವೃಶ್ಚಿಕ, ಭಾವನಾತ್ಮಕ ವಿಚಾರಗಳಲ್ಲಿ ತಾಳ್ಮೆ ಮುಖ್ಯ. ನಂಬಿಕೆ ಹೆಚ್ಚಿದರೆ ಸಂಬಂಧ ಬಲವಾಗುತ್ತದೆ. ಧನು, ಹೊಸ ಅನುಭವಗಳು ಮತ್ತು ಒಟ್ಟಿನ ಸಮಯ ಸಂತೋಷ ತರಬಹುದು. ಮಕರ, ಕೆಲಸ ಕುಟುಂಬ ಸಮತೋಲನ ಕಾಪಾಡಿದರೆ ದಾಂಪತ್ಯ ಉತ್ತಮವಾಗಿರುತ್ತದೆ. ಕುಂಭ, ತೆರೆದ ಸಂಭಾಷಣೆ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ಹಳೆಯ ಭಿನ್ನಾಭಿಪ್ರಾಯ ಕಡಿಮೆಯಾಗಬಹುದು. ಮೀನ, ಪ್ರೀತಿ ಮತ್ತು ಕಾಳಜಿ ಹೆಚ್ಚಾಗುವ ಸಮಯ. ಸಂಗಾತಿಯ ಭಾವನೆಗಳಿಗೆ ಗಮನ ಕೊಡಿ. ಹೀಗೆ ಹೆಚ್ಚಿನ ಮಾಹಿತಿಗಾಗಿ ಹಾಗೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ಕರೆ ಮಾಡಿ 8105831777.